ನನ್ನ ಹೃದಯ ಇಂದು ಗೊಂದಲದಲ್ಲಿದೆ. ನಾನು ಎಲ್ಲಿಂದ ಪ್ರಾರಂಭಿಸಬೇಕೆಂದು ನಾನು ಪ್ರಾರಂಭಿಸ್ತೀನಿ ಆ ಭಾರತದಿಂದ. ಅಲ್ಲಿ 130 ಕೋಟಿ ಜನರು 22 ಭಾಷೆಗಳಲ್ಲಿ ಮತ್ತು 1600ಕ್ಕೂ ಹೆಚ್ಚು ಉಪಭಾಷೆಗಳಲ್ಲಿ ಮಾತನಾಡ್ತಾರೆ. ಅಲ್ಲಿ ರಾಜಕೀಯ ಕೇವಲ ಅಧಿಕಾರದ ಆಟವಲ್ಲ, ಅದು ವಿಚಾರಗಳ ವೈವಿಧ್ಯದ ಪ್ರತಿಬಿಂಬವೂ ಆಗಿದೆ. ಅಥವಾ ಭಾರತದ ಸಾಂಸ್ಕೃತಿಕ ಸಂಕೀರ್ಣತೆಯಿಂದ ಆರಂಭಿಸಲಿ. ಅಲ್ಲಿ 4000 ಜಾತಿಗಳು, 25,000 ಉಪಜಾತಿಗಳು, 49 ಗೋತ್ರಗಳು ಮತ್ತು 8 ಪ್ರಮುಖ ಧರ್ಮಗಳಿವೆ. ಅಲ್ಲಿ ವಿಚಾರಗಳ ಕ್ರಾಂತಿಯು ಕೇವಲ ಭಾರತಕ್ಕಷ್ಟೇ ಅಲ್ಲದೆ ಇಡೀ ವಿಶ್ವಕ್ಕೆ ಹೊಸ ದಿಕ್ಕನ್ನ ತೋರಿಸಿದೆ. ಆನೋ ಭದ್ರಾಹ ಕೃತವೋ ಎಂತೋ ವಿಶ್ವತಃ. ವಿಶ್ವದ ಎಲ್ಲೆಡೆಯಿಂದ ನಮಗೆ ಒಳ್ಳೆಯ ವಿಚಾರಗಳು ಬರಲಿ. ಅಥವಾ ಆ ಭಾರತೀಯ ದರ್ಶನದಿಂದ ಆರಂಭಿಸಲಿ. ಎಡಭಾಗವನ್ನ ಚಂದ್ರನೆಂದು ಕರೆದರೆ ಬಲಭಾಗವನ್ನ ಸೂರ್ಯನೆಂದು ಬಣ್ಣಿಸಲಾಗಿದೆ. ಯಾವ ದೇಶದ ಸಾಂಪ್ರದಾಯಿಕ ಪರಂಪರೆಯು ನಮಗೆ ಅಸಂಖ್ಯಾತ ನೀತಿಗಳನ್ನ, ಸಭೆ ಮತ್ತು ಸಮಿತಿಗಳನ್ನ ನೀಡಿದೆಯೋ ಆ ದೇಶದ ರಾಜಕೀಯ ಇಂದು ಕೇವಲ 2 ಪ್ರಶ್ನೆಗಳಲ್ಲಿ ಸಿಲುಕಿ ಮರೆಯಾಗ್ತಿರುವಂತೆ ಕಾಣ್ತಿದೆ. ಇಂದು ನಮಗೆ ಅವಶ್ಯಕತೆ ಇರೋದು 65% ಯುವ ಶಕ್ತಿಯನ್ನ ಒಂದು ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಸುವಂತದ್ದು ಒಂದು ಅಂತಹ ಭಾರತದ ನಿರ್ಮಾಣ ಮಾಡಬೇಕಿದೆ. ಅದು ಭೂಗೋಳದಲ್ಲಿ, ಖಗೋಳದಲ್ಲಿ, ಕಲೆ, ಸಾಹಿತ್ಯ, ವಿಜ್ಞಾನ, ಸಂಶೋಧನೆ, ವಾಣಿಜ್ಯ ಮತ್ತು ಪರಿಸರ ಸಂರಕ್ಷಣೆಯಲ್ಲಿ. ಅದಕ್ಕಾಗಿಯೇ ಎದ್ದೇಳಿ ಯುವಕರೇ, ಎದ್ದೇಳಿ. ಈ ದೇಶ ನಿಮ್ಮನ್ನ ಕರೆಯುತ್ತಿದೆ, ಈ ದೇಶವು ನಿಮ್ಮನ್ನ ಕರೆಯುತ್ತಿದೆ. ನಮಸ್ಕಾರ.